ಸರ್ವಪಕ್ಷ ಸಭೆಯಲ್ಲಿ ಸಾಕಷ್ಟು ನಾಯಕರು ಭಾಗಿಯಾಗಿದ್ರು. ಅದಾದ ನಂತರದಲ್ಲಿ ಅವರು ಏನೇನು ಮಾತನಾಡ್ತಾ ಇದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ಮಾಧ್ಯಮದ ಸ್ನೇಹಿತರೆ, ಇವತ್ತು ಬಹಳ ಮಹತ್ವದ ಒಂದು ಸರ್ವಪಕ್ಷದ ಒಂದು ಸಭೆ ಮುಖ್ಯಮಂತ್ರಿಗಳು ಕರೆದಿದ್ರು ಕಾವೇರಿ ವಿಚಾರದಲ್ಲಿ. ನಿನ್ನೆ ಮೊನ್ನೆ ಬಹಳ ಒಳ್ಳೆ ರೀತಿಯಲ್ಲಿ ವಯನಾಡಿನಲ್ಲಿ, ಕೂರ್ಗಲ್ಲಿ ಮತ್ತು ಚಿಕ್ಕಮಗಳೂರು, ಸಕಲೇಶ್ವರ ಭಾಗದಲ್ಲಿ ಮಳೆ ಆಗಿದ್ದರಿಂದ ಬಹಳಷ್ಟು ಸಮಸ್ಯೆ ಆ ವರ್ಣದೇವ ಮತ್ತು ನಿಸರ್ಗ ಪರಿಹಾರ ಮಾಡಿದೆ. ಆದರೆ ನಾವು ಸರ್ಕಾರಕ್ಕೆ ಹೇಳಿದ್ದೇವೆ, ಇದು ತಾತ್ಕಾಲಿಕವಾಗಿರುವಂಥದ್ದು. ಇಡೀ ವರ್ಷ ಕುಡಿಯೋ ನೀರಿನ ಮತ್ತು ನಮ್ಮ ರೈತರಿಗೆ ನೀರು ಕೊಡುವಂಥ ಒಂದು ವಿಚಾರ ಬಹಳ ಮುಖ್ಯವಾಗಿದೆ. ಇದು ಟೆಂಪ್ರರಿ ಸೊಲ್ಯೂಷನ್. ಇದ್ರ ಮೇಲೆ ನೀವು ಆರಾಮಾಗಿ ಕೂತ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎವ್ರಿ 15 ದಿವಸಕ್ಕೊಮ್ಮೆ CWRC ಮೀಟಿಂಗ್ ಆಗುತ್ತೆ, ತಿಂಗಳಿಗೊಮ್ಮೆ CWMA ಮೀಟಿಂಗ್ ಆಗುತ್ತೆ. ಡಿಸ್ಟ್ರೆಸ್ ಫಾರ್ಮುಲಾ ಪ್ರೋ ರೇಟಾ ಅಂತ ಇರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಬಹಳ ಸ್ಪಷ್ಟ ಇದೆ. ಯಾವುದೇ ಕಾರಣಕ್ಕೆ ನಮ್ಮ ಮುಂದಿನ ಜೂನ್ ತನಕ 40 TMC ನೀರು ಬೆಂಗಳೂರು ಮತ್ತು ಮೈಸೂರಿನ ಮಂಡ್ಯದ ಭಾಗಕ್ಕೆ ಕುಡಿಯೋದಕ್ಕೆ ಬೇಕು. ಇದನ್ನು ನಾವು ಹಿಡಿದಿಟ್ಕೋಬೇಕು. ನಮ್ಮ ಇನ್ಫ್ಲೋ ಏನಿದೆ 2-3 ದಿನದಿಂದ ಚೆನ್ನಾಗಿದೆ, ಆದರೆ ಮುಂದೇನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಮಳೆಯ ಫೋರ್ಕಾಸ್ಟ್ ಅನ್ನ ತಗೋಬೇಕು, ಎಷ್ಟು ನೀರು ಬರ್ಬೋದು, ಎಷ್ಟು ನೀರು ಮುಂದೆ ಬಿಡಬೇಕು ಅನ್ನುವಂಥದ್ದು. ನಾವು ಮೆಟ್ಟೂರು ಡ್ಯಾಮಿಗೆ ಒಂದು ಸಾರಿ ನೀರು ಬಿಟ್ಟರೆ ವಾಪಸ್ ತಗೊಳಕ್ಕಾಗಲ್ಲ. ಆದರೆ ನಮ್ಮ ಹತ್ರ ನೀರಿದ್ರೆ ನಮಗೆ ಹೆಚ್ಚಾದರೆ ಯಾವಾಗ ಬೇಕಾದ್ರೂ ಬಿಡಬಹುದು. ಇದರ ಆಧಾರದಲ್ಲಿ ನಿರ್ಧಾರವನ್ನು ತಗೋಬೇಕು ಅನ್ನುವಂಥ ಬಹಳ ಸ್ಪಷ್ಟತೆ ಇದೆ. ಅದಾದ ಮೇಲೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮ ಡ್ಯಾಮ್ಗಳಲ್ಲಿ ಎಷ್ಟು ಹೂಳಿದೆ, ಹೂಳನ್ನ ತೆಗೆಯೋದ್ರ ಬಗ್ಗೆ 2 ರಾಜ್ಯಗಳು ಯೋಚನೆಯನ್ನ ಮಾಡಬೇಕು. ಅದರ ಜೊತೆಗೆ ಹೂಳನ್ನ ನಮಗೆ ಹೂಳು ಮಾತ್ರ ಉಳಿಬಾರ್ದು, ನೀರು ಕೆಳಗೆ ಬಿಟ್ಟು ಹೂಳು ಮಾತ್ರ ಉಳಿಬಾರ್ದು. ಇದರ ಬಗ್ಗೆ ಗಮನವನ್ನ ಕೊಡಬೇಕು. ಜಾರಿಗೊಳಿಸತಕ್ಕಂಥದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಆಶೀರ್ವಾದ ಬಗೆಹರಿದಿದೆ. ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಇದೇ ರೀತಿಯಾದ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಪರಿಸ್ಥಿತಿಗೆ ಒಂದು ಕಾರ್ಯರೂಪವನ್ನು, ಕಾರ್ಯಸೂಚಿಯನ್ನು ಮಾಡಿ ಶಾಶ್ವತವಾದ ಒಂದು ಸಂದೇಶವನ್ನು 2 ರಾಜ್ಯಗಳ ಮಧ್ಯದಲ್ಲಿ ಒಡಂಬಡಿಕೆಯನ್ನು ಮಾಡತಕ್ಕಂಥದಕ್ಕೆ ಸಾಕಷ್ಟು ವಿಸ್ತೃತವಾಗಿ ಚರ್ಚೆ ಆಗಿದೆ. ಈ ಚರ್ಚೆಯ ವ್ಯವಸ್ಥೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ತಮಗೆ ತಿಳಿಸ್ತಾರೆ. ಒಂದು, ರಾಜ್ಯದ ಹಿತವನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಯ್ತಕ್ಕಂಥದಕ್ಕೆ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಕಾವೇರಿ ಇದಕ್ಕೆ ವರುಣನ ಕೃಪೆ ಯಾವಾಗ ಆಗುತ್ತೆ, ಅವಕೃಪೆ ಯಾವಾಗ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ ಕಾರಣ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡುಕುವಂಥದ್ರಲ್ಲಿ ನಾವು ಪ್ರಯತ್ನಗಳನ್ನು ಮಾಡದೆ ಕೇವಲ ಯಾವುದೋ ಒಂದು ಸಂದರ್ಭದಲ್ಲಿ ಆ ನೀರಿನ ಕೊರತೆಯಾದಾಗ ತಮಿಳುನಾಡು ಕೋರ್ಟಿಗೆ ಹೋಗಿ ನಮಗೆ ನೀರು ಕೊಡಿ ಅಂತ ಕೇಳಿದಾಗ ಮಾತ್ರ ನಾವು ಹೆಜ್ಜೆ ಇಡುವಂಥದ್ದು ಇದು ಸಮಂಜಸ ಅಲ್ಲ ಅಂತ ಹೇಳುವಂಥದ್ದು ಎಲ್ಲರ ಮನಸ್ಸಿಗೆ ಬಂದಿದೆ. ಅದರ ಬಗ್ಗೆ ಒಂದು ಆಗಬೇಕು. ಎರಡನೇದಾಗಿ ಲೀಗಲಿ ಇವತ್ತು ತಮಿಳುನಾಡಿನ ಆ ಬೇಡಿಕೆಗಳನ್ನು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡುವಂಥದ್ದು. ಈಗಾಗಲೇ ಮೇಕೆದಾಟಿನ ಬಗ್ಗೆ ಮತ್ತೊಂದರ ಬಗ್ಗೆ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ DMK ಸದಸ್ಯರು. ಎಸ್ಎಂಆ ಪ್ರತಿನಿಧಿ ಬಸವರಾಜ್ ಡೆಸ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮೊಂದಿಗಿರ್ತಾರೆ. ಈ ವಿಚಾರವಾಗಿ ಕೇಳ್ತಾ ಹೋಗೋಣ. ಎಸ್ ಬಸವರಾಜ್, ಈಗ ಪ್ರತಿಯೊಬ್ಬರು ನಾಯಕರು ಮಾತನಾಡ್ತಾ ಇರೋದನ್ನ ನೋಡಿದ್ರೆ ಎಲ್ಲವೂ ಒಮ್ಮತದ ನಿರ್ಧಾರಗಳೇ ಆಗಿದೆ ಅಂತ ಕಾಣಿಸ್ತಾ ಇರುವಂತದ್ದು. ಏನೇನೆಲ್ಲ ಚರ್ಚೆ ಆಯಿತು ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಅಂತ? ಗಾಯತ್ರಿ, ಇವತ್ತು ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ CWRC ಮತ್ತು CWMA ಏನು ಆದೇಶ ಏನಿದೆ, ಈ ಒಂದು ಆದೇಶ 15 ದಿನಗಳ ಕಾಲ 3500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅನ್ನುವಂತಹ ಆದೇಶವನ್ನು ಕೊಟ್ಟಿತ್ತು. ಈ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಸಂಕಷ್ಟ ಎದುರಾಗಿತ್ತು. ಯಾಕಂತಂದರೆ KRS ಡ್ಯಾಮ್ನಲ್ಲಿ ಕೂಡ ಇರ್ತಕ್ಕಂಥ ನೀರು ಕೇವಲ 18 TMC ನೀರು, ಆದರೆ ಇವರು ಪ್ರತಿದಿನವೂ ಕೂಡ 3500 ಕ್ಯೂಸೆಕ್ಸ್ ನೀರು ಬಿಟ್ಟರೆ ಎಲ್ಲೋ ಒಂದು ಕಡೆ ಇಲ್ಲಿ ಕುಡಿಯುವ ನೀರಿಗೆ ಕೂಡ ಹಾಹಾಕಾರ ಉಂಟಾಗುವಂತ ಎಲ್ಲ ಸಾಧ್ಯತೆ ಕೂಡ ಇತ್ತು. ಹಾಗಾಗಿ ಸರ್ವಪಕ್ಷ ಸಭೆಯನ್ನು ಕೂಡ CM DK ಶಿವಕುಮಾರ್ ಅವರು ಕೂಡ ಕರೆದಿದ್ರು. ಯಾವಾಗ ಸರ್ವಪಕ್ಷ ಸಭೆ ಕರೆಯುವಂತ ಸಂದರ್ಭದಲ್ಲಿ ಯಾವುದೇ ರೀತಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗಿರಲಿಲ್ಲ. ಆದರೆ ಕಾವೇರಿ ಜಲಾನಯ ಪ್ರದೇಶಗಳಲ್ಲಿ ಈಗಾಗಲೇ ಮಳೆ ಕೂಡ ಆಗಿದೆ. ಕಬಿನಿ ಜಲಾಶಯ ಕೂಡ ತುಂಬಿರತಕ್ಕಂಥದ್ದು, ಒಂದಿಷ್ಟು ಒಳಹರಿವು ಕೂಡ ನೀರು ಕೂಡ ಬರ್ತಾ ಇದೆ, KRS ಡ್ಯಾಮ್ ಕೂಡ ನೀರು ಬರ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಇಂತಹ ಪರಿಸ್ಥಿತಿ ಮುಂದೆ ಬಂದರೆ ಯಾವ ರೀತಿ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು CM DK
ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸರ್ವಪಕ್ಷ ಸಭೆಯನ್ನು ಕೂಡ ಕರೆದಿದ್ರು. ಆ ಸಭೆಯಲ್ಲಿ ಪ್ರಮುಖವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಾಗಿರ್ಬೋದು, ಮಾಜಿ ಸಿಎಂ BS ಯಡಿಯೂರಪ್ಪನವರಾಗಿರ್ಬೋದು, ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರು, ಸದಾನಂದ ಗೌಡರು, ಹೀಗೆ ಎಲ್ಲ ಪಕ್ಷದ ಒಂದು ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಪ್ರಮುಖವಾಗಿ ಈ ಸಭೆಯಲ್ಲಿ ಆಗಿರ್ತಕ್ಕಂತಹ ಚರ್ಚೆ, ಈಗ CWRMA ಏನು ಆದೇಶವನ್ನು ಎತ್ತಿ ಹಿಡಿದಿದೆ ಅಷ್ಟು ಪ್ರಮಾಣದಲ್ಲಿ ನಾವು ನೀರು ಬಿಡಕ್ಕಾಗತ್ತಾ, ಈಗ ಒಂದಿಷ್ಟು ಮಳೆ ಆಗ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ಕಾವೇರಿ ಜಲಾನಯನ ಪ್ರದೇಶಗಳು ಇರ್ತಕ್ಕಂಥ ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಈ ಒಂದು ಭಾಗಗಳಲ್ಲಿ ಕೆರೆಗಳಿಗೂ ಕೂಡ ನೀರು ಹರಿಸುವಂತ ನಿಟ್ಟಿನಲ್ಲಿ ಕೂಡ ಅದನ್ನು ಕೂಡ ಬಂದ್ ಮಾಡಲಾಗಿತ್ತು. ಆದರೆ ಇದೀಗ ನೀರು ಬಂದಂತ ಸಂದರ್ಭದಲ್ಲಿ ಇದೀಗ ಒಳಹರಿವು ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ CM DK ಶಿವಕುಮಾರ್ ಸಭೆಯಲ್ಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರಮುಖವಾಗಿ ಗಾಯತ್ರಿ KRS ನಲ್ಲಿ ಈಗಾಗಲೇ 27,000 ಕ್ಯೂಸೆಕ್ಸ್ ಕೂಡ ಒಳಹರಿವು ಆಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥ. ಅದೇ ರೀತಿಯಲ್ಲಿ ಹೇಮಾವತಿಯಲ್ಲಿ ಏನು 10,800 ಕ್ಯೂಸೆಕ್ಸ್ ಕೂಡ ಬರ್ತಾ ಇದೆ ಅನ್ನುವಂಥದ್ದು. ಅದೇ ರೀತಿ ಹಾರಂಗಿಯಲ್ಲಿ 10,030 ಕ್ಯೂಸೆಕ್ಸ್ ನೀರು, ಅದೇ ರೀತಿ ಒಟ್ಟು 67,000 ಕ್ಯೂಸೆಕ್ಸ್ ಒಳಹರಿವು ಕೂಡ ಬರ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನ ಸರ್ವಪಕ್ಷ ಸಭೆಯಲ್ಲಿ ಕೂಡ ಮುಂದಿಟ್ಟಿರ್ತಕ್ಕಂಥದ್ದು. ಆದ್ರೆ ಇದೀಗ 15 ದಿನಗಳಿಗೊಮ್ಮೆ ಸಭೆ ಕೂಡ CWRC ಮತ್ತೆ CWMA ಸಭೆ ಕೂಡ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಈಗ ನೀರು ಕೂಡ ಒಂದಿಷ್ಟು ನೀರು ಹರಿವು ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಅಂದ್ರೆ ಈಗ ಡ್ಯಾಮ್ ನಲ್ಲಿ ಕೂಡ ನೀರು ಒಳಹರಿವು ಇದೆ ಅನ್ನುವಂಥದ್ದು. ಹಾಗಾಗಿ ಮುಂದೆ ಈ ರೀತಿ ಸಂದರ್ಭ ಬಂದ್ರೆ ನ್ಯಾಯಾಲಯದ ಮುಖಾಂತರ ಯಾವ ರೀತಿಯಾಗಿ ನಾವು ನಮ್ಮ ರಾಜ್ಯದ ಒಂದು ಜಲಾಶಯದ ಮಟ್ಟವನ್ನ ತಿಳಿಪಡಿಸಬೇಕು, ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಒಮ್ಮತದ ನಿರ್ಧಾರವನ್ನ ಇವತ್ತು ಸರ್ವಪಕ್ಷ ಸಭೆಯಲ್ಲಿ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಗಾಯತ್ರಿ. ಎಸ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.